ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೀಲ್ ಸ್ಟೋರೇಜ್ ಬಾಕ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿರ್ಬೋದು, ದೊಡ್ಡ ಸೈಜ್ ಆಗಿರ್ಬೋದು. ಸೊ ಎಲ್ಲದೂ ಕೂಡ ಮೀಶೋನಲ್ಲೇ ನಿಮಗೆ ಸಿಗುತ್ತೆ. ಸೊ ಮೀಶೋಯಿಂದ ಒಂದಷ್ಟು ಪರ್ಚೇಸ್ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ ಆಗೋದು. ಬಿಕಾಸ್ ನಾವು ಹೊರಗಡೆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ನಾನು ಮೀಶೋದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಲ್ಲಿ ಕೊಟ್ಟಿದ್ದೀನಿ. ಕ್ವಾಲಿಟಿ ಮಾತ್ರ ವಾವ್, ಕಣ್ಣು ಮುಚ್ಕೊಂಡು ಕೊಡ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ. ಯಾವ ಥರ ಎಲ್ಲ ಬಾಕ್ಸ್ಗಳನ್ನು ತರಿಸಿದ್ದೀನಿ ಅಂತ ಹೇಳಿ ಒಂದೊಂದಾಗಿನೇ ನಿಮಗೆ ಓಪನ್ ಮಾಡ್ತಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಪ್ರೈಸ್ ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳಿದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಬಾಕ್ಸ್ ಸೆಟ್ ಬಂದು ನಮ್ಮ ಅಜ್ಜಿ ಮನೆಗೆ ಅಂತ ಹೇಳಿ ತಗೊಂಡಿರೋಂಥ ಬಾಕ್ಸ್ ಸೆಟ್ ಇದು. ಇದು ಬಂದು 4 ಪೀಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಆ್ಯಂಡ್ ಅವರೇ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ವಾವ್ ಅಂತ ಅನ್ಸ್ಬಿಡ್ತು ನಮಗಂತೂ. ತುಂಬಾ ಕಡಿಮೆ ಪ್ರೈಸಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್. ಇದು ಬ್ರ್ಯಾಂಡ್ ಬಂದು ರಾಜಲಕ್ಷ್ಮಿ ಬ್ರ್ಯಾಂಡ್ ಅಂತ ಹೇಳಿ. ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ನೀವೇ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫಿನಿಶಿಂಗ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ವೆಯ್ಟ್ ಕೂಡ ಇದೆ. ಇದು 4 ಬರುತ್ತೆ. ಸೊ 4 ಬಂದು ಒಂದು 3 kg ಬರುತ್ತೆ, ಇನ್ನೊಂದು 3.5 kg ಕೆಪಾಸಿಟಿ ಇರೋಂಥದ್ದು, ಮತ್ತು 4 kg, ಇನ್ನೊಂದು 5 kg. ಸೊ ಹೀಗೆ ಡಿಫ್ರೆಂಟ್ ಕೆಪಾಸಿಟಿನಲ್ಲಿ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ಗಳು ಸಿಗ್ತಾ ಇದೆ. ಆ್ಯಂಡ್ ಹೊರಗಡೆ ಇದ್ರದ್ದೆಲ್ಲ ಪ್ರೈಸ್ ಕೇಳಿದ್ರೆ 2,000 2,500 ರೂಪಾಯಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆ್ಯಂಡ್ ಬ್ರ್ಯಾಂಡ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಇದು ಬಂದು ರಾಜಲಕ್ಷ್ಮಿ ಬ್ರ್ಯಾಂಡ್ ಅಂತ ಹೇಳಿ. ಮತ್ತು ಏರ್ ಟೈಟ್ನಿಂಗ್ ಕೂಡ ಇದೆ. ಆ್ಯಂಡ್ ತುಂಬ ಲಡ್ ಆಗುವಂಥದ್ದು ಅಥವಾ ಕ್ವಾಲಿಟಿ ಲೋ ಇರೋದು ಆ ರೀತಿನಲ್ಲಿ ಇಲ್ಲ, ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಹೊರಗಡೆ ಎಲ್ಲ ನಾವು ಹೇಗೆ ಸ್ವಲ್ಪ ಥಿಕ್ನೆಸ್ ಆಗಿರೋದೆಲ್ಲ ತೊಗೊತೀವಿ ನೋಡಿ, ಅದೇ ರೀತಿನಲ್ಲೇ ಬಂದಿದೆ. ತುಂಬ ಚೆನ್ನಾಗಿದೆ ಮಾತ್ರ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಕಡಿಮೆ ಪ್ರೈಸಲ್ಲೇ ನಾವು ತೊಗೊಂಡಿದ್ದು. ಹೊರಗಡೆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ತುಂಬಾ ಕಡಿಮೆ ಅಂತಲೂ ಕೂಡ ನಮ್ಮ ಅಜ್ಜಿ ಹೇಳಿದರು. 1,076 ರೂಪಾಯಿ, 1,076 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ನೋಡಿ, ನಿಮಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಇದರಲ್ಲಿ ನಿಮಗೆ ಈಗ ಇಷ್ಟೊಂದು 4 ಬಾಕ್ಸ್ ಬೇಡ, ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ ಬೇಡ, ನಮಗೆ ಒಂದು ಸ್ವಲ್ಪ ಕಡಿಮೆ ಕೆಪಾಸಿಟಿಯಲ್ಲಿರೋಂಥ ಬಾಕ್ಸ್ಗಳು ಬೇಕು ಅಂತ ಹೇಳಿದ್ರೆ ಸೇಮ್ ಬ್ರ್ಯಾಂಡಲ್ಲೇ ನಿಮಗೆ ಸಿಗುತ್ತೆ. ಅಂದರೆ 3 ಬಾಕ್ಸ್ ಸೆಟ್ ಇರೋದು ಕೂಡ ನಿಮಗೆ ಸಿಗುತ್ತೆ, ಕಮ್ಮಿ ಕೆಪಾಸಿಟಿನಲ್ಲಿ ಇರೋವಂಥದ್ದು. ಪ್ರೈಸ್ ರೇಂಜ್ ಬಂದು 250 ಇಂದ 300 ಒಳಗಡೆ ಅಷ್ಟೇ ಸಿಕ್ಬಿಡುತ್ತೆ. ಓಕೆನಾ? ಸೊ ಇದು ನಾನು ಬಂದು 5 kg ವರೆಗೂ ಕೂಡ ತೊಗೊಂಡಿದ್ದೀವಿ ನಾವು. ನಿಮ್ಗೆ ಇನ್ನೂ ಬೇಡ, ಬರೀ 3 kg ಸಾಕು ಅಥವಾ 2 kg ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ. ಲಿಂಕ್ ಕೊಟ್ಟಿರ್ತೀನಲ್ವ, ಕೆಪಾಸಿಟಿ ನೋಡ್ಕೊಂಡು ತೊಗೊಳ್ಳಿ. ಫಸ್ಟ್ ಲಿಂಕ್ ಏನು ಕೊಟ್ಟಿರ್ತೀನಿ ಅದು ಬಂದು 4 ಪೀಸ್ ಇರೋಂಥದ್ದು ನಾವು ತೊಗೊಂಡಿರೋಂಥದ್ದು. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಗನೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಟೀಲ್ ಬಾಕ್ಸ್ ಬಂದು ಈ ರೀತಿ ಸಿಂಗಲ್ ಕ್ಯಾನ್ ಇರೋಂಥ ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು 2 in 1 ರೀತಿಯಲ್ಲಿ ವರ್ಕ್ ಆಗುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ, ಒಂದು ಈ ರೀತಿ ದೊಡ್ಡದಾಗಿರೋಂಥ ಬಾಕ್ಸ್ ಬರುತ್ತೆ. ಆ್ಯಂಡ್ ಅದ್ರ ಒಳಗಡೆ ಇನ್ನೊಂದು ಒಂಥರ ಮಿನಿ ಬಾಕ್ಸ್ ಅಥವಾ ಮಿನಿ ಪ್ಲೇಟ್ ಥರ ಕೊಟ್ಟಿದ್ದಾರೆ ನೋಡಿ, ಈ ರೀತಿಯಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಅಂತಲೇ ಹೇಳ್ಬೋದು. ಈಗ ನೀವೇನಾದ್ರು ಚಟ್ನಿ ಸಾಂಬಾರೆಲ್ಲ ತೊಗೊಂಡು ಹೋಗ್ತೀರಾ, ಅಂದರೆ ಇಡ್ಲಿ ಮಾಡಿದಾಗ ಚಟ್ನಿ ಸಾಂಬಾರೆಲ್ಲ ಮಾಡ್ತೀವಲ್ವಾ, ಸೊ ಈ ರೀತಿ ನೀವು ಲೈಕ್ ಲಂಚ್ ಬಾಕ್ಸ್ ಆಗು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಲಿನ ಕ್ಯಾನ್ ಆಗು ಕೂಡ, ಮಿಲ್ಕ್ ಕ್ಯಾನ್ ಆಗು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. 2 in 1 ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ತುಂಬ ಗಟ್ಟಿ ಕೂಡ ಇದೆ. 1 ಲೀಟರ್ ಅಷ್ಟು ಕೆಪಾಸಿಟಿ ಇದೆ ಇದು. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ ಜಸ್ಟ್ 403 ರೂಪಾಯಿ ಅಷ್ಟೇ, 403 ರುಪೀಸ್ನಲ್ಲಿ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಸ್ವಲ್ಪ ಇನ್ನೂ ಜಾಸ್ತಿ 1.5 ಲೀಟರ್ ಅಷ್ಟು ಬೇಕು ಅಂತ ಹೇಳಿದ್ರೆ 420 ರುಪೀಸ್ನಲ್ಲಿ ನಿಮಗೆ ಸಿಗುತ್ತೆ. ನೀವು ಜಾಸ್ತಿ ಕೆಪಾಸಿಟಿ ಆದರೂ ಕೂಡ ತೊಗೋಬೋದು, ಅಥವಾ ನಾನು ತೊಗೊಂಡಿರೋದು ಜಸ್ಟ್ 1 ಲೀಟರ್ ಬೇಕು ಅಂದರೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಸೊ ನೀವು ಮಧ್ಯದಲ್ಲಿ ಅದೇ ಈ ಒಂದು ಫಸ್ಟ್ ತೋರಿಸ್ತಾ ಇದ್ದೀನಲ್ವಾ, ಈ ಒಂದು ಬಾಕ್ಸ್ ಬೇಡ ಅಂದರೂ ಕೂಡ ರಿಮೂವ್ ಮಾಡಿಕೊಂಡು ನೀವು ಬೇರೆ ಗ್ರಾಸರೀಸ್ಗಳು ಕೂಡ ಹಾಕಿ ಇಟ್ಕೋಬೋದು. ಸೊ ಒಂದು ರೀತಿ ಮಲ್ಟಿಪರ್ಪಸ್ ಒಂದು ಬಾಕ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಲ್ವಾ? ಸೊ ತುಂಬಾ ಕಡಿಮೆ ಪ್ರೈಸು, ಸಖತ್ ಗಟ್ಟಿ ಇದೆ, ಕ್ವಾಲಿಟಿ ಎಲ್ಲ ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಇದು. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಬಾಕ್ಸ್ಗಳನ್ನು ತೊಗೊಂಬಂದಿದ್ದೀನಿ ನೋಡಿ. ಸೊ ಇದು ಬಂದು ಸೆಟ್ ಆಫ್ 3 ಬರುತ್ತೆ. ಆ್ಯಂಡ್ ಇದು ಏನು ಡಿಫ್ರೆಂಟ್ ಅಪ್ಪ ಅಂತ ಹೇಳಿದ್ರೆ, ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ, ಗ್ಲಾಸ್ ಒಂದು ವಿಂಡೋ ಥರ ಕೊಟ್ಟಿದ್ದಾರೆ. ಒಳಗಡೆ ಏನು ಐಟಮ್ ಇದೆ ಅಂತ ಹೇಳಿ ಕೂಡ ಕಾಣಿಸುತ್ತೆ. ಸೊ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಕಿಚನ್ಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಇದರಲ್ಲಿ ಲೈಕ್ ಗ್ರಾಸರೀಸ್ಗಳನ್ನೆಲ್ಲದೂ ಕೂಡ ಇಡ್ಬೋದು. ಅಂದರೆ ಕಾಳುಗಳು, ಬೇಳೆ ಕಾಳುಗಳಾಗಿರ್ಬೋದು, ಆ್ಯಂಡ್ ಆಲ್ಸೋ ಶುಗರ್ ಆಗಿರ್ಬೋದು. ಸೊ ಏನು ಬೇಕಾದ್ರೂ ಕೂಡ ಇದ್ರೊಳಗಡೆ ಇಡ್ಬೋದು. ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ತುಂಬಾ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತು ಪ್ರೈಸ್ ಎಷ್ಟು ಕೊಟ್ಟಿದ್ದಪ್ಪ ಇದು ಅಂತ ಹೇಳಿದ್ರೆ ಜಸ್ಟ್
₹448 ಕೊಟ್ಟಿದ್ದು ಅಷ್ಟೇ. ಸಖತ್ ರೀಸನಬಲ್ ಪ್ರೈಸ್ ಅಂತಾನೂ ಕೂಡ ನನಗೆ ಅನಿಸ್ತು. ನಿಮಗೂ ಕೂಡ ಹಾಗೆ ಫೀಲ್ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಲಾಸ್ಟ್ ಬಾಕ್ಸ್ಗಳು ಬಂದು ಇದು ಬಂದು ಸೆಟ್ ಆಫ್ 5 ಪೀಸ್ ಇರೋಂಥ ಬಾಕ್ಸ್ಗಳು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಬಂದು 2 kg, 1.5 kg, 1 kg, 3/4 kg, ಅರ್ಧ kg, ಸೊ ಹೀಗೆ 5 ಡಿಫ್ರೆಂಟ್ ಕೆಪಾಸಿಟಿನಲ್ಲಿರೋಂಥ ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ಗಳಿದು. ಏರ್ ಟೈಟ್ನಿಂಗ್ ಇದೆ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಅಂತಲೇ ಹೇಳ್ಬೋದು. ತುಂಬ ಗಟ್ಟಿ ಕೂಡ ಇದೆ. ಆ್ಯಂಡ್ ಬ್ರ್ಯಾಂಡ್ ಬಂದುಬಿಟ್ಟು ಮುಖೆ ಬ್ರ್ಯಾಂಡ್ ಅಂತ ಹೇಳಿ ಚೆನ್ನಾಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ ಅಂತೇಳಿ ಪಳ ಪಳ ಹೊಡಿತಿದೆ. ಮತ್ತು ಒಂದೊಂದು ಬಾಕ್ಸ್ ಕೂಡ ಕವರ್ ಹಾಕಿ ಕೂಡ ಕೊಟ್ಟಿದ್ದಾರೆ. ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಗ್ರಾಸರೀಸ್ ಆಗಿರ್ಬೋದು ಅಥವಾ ನೀವು ಸ್ನ್ಯಾಕ್ಸ್ಗಳಾಗಿರ್ಬೋದು, ಹಿಟ್ಗಳಾಗಿರ್ಬೋದು, ಏನು ಬೇಕಾದ್ರೂ ಕೂಡ ಹಾಕಿ ಇಟ್ಕೋಬೋದು. ಏರ್ ಟೈಟ್ನಿಂಗ್ ಇರೋದ್ರಿಂದ ಏನು ಕೂಡ ಹಾಳಾಗೋದಿಲ್ಲ. ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲಿ ಒಂದು 5 ಪೀಸ್ ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ಗಳನ್ನು ತೊಗೊಂಡಿದ್ದು ನಾನು ಜಸ್ಟ್ ₹614 ಕೊಟ್ಟೆ ಅಷ್ಟೇ. ಆ್ಯಂಡ್ ಇದು ಬುಕ್ ಮಾಡಾದ್ಮೇಲೆ ನಮ್ಮ ಅಕ್ಕ ಕೂಡ ಬುಕ್ ಮಾಡಿದ್ಲು. ಅವಳು ಬಂದ್ಬಿಟ್ಟು 8 ಪೀಸ್ ಇರೋಂಥ ಸೆಟ್ನ ಬುಕ್ ಮಾಡಿದ್ಲು. ತುಂಬ ಕಡಿಮೆ ಪ್ರೈಸಲ್ಲಿ ಕೊಟ್ಟಿದ್ದಾಳೆ ಅವಳು, ₹731. ಎಷ್ಟು ಪೀಸ್ ಬರುತ್ತೆ ಗೊತ್ತಾ? 8 ಪೀಸ್ ಬರುತ್ತೆ ಸ್ಟೇನ್ಲೆಸ್ ಸ್ಟೀಲ್. ಆ್ಯಂಡ್ ಬ್ರ್ಯಾಂಡ್ ಬಂದು ಆಶಿಶ್ ಬ್ರ್ಯಾಂಡ್ ಅಂತ ಏನೋ ಹೇಳಿದ್ಲು. ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಕಳಿಸಿದಾಳೆ ಲಿಂಕು. ನೀವು ಅದಾರು ಕೂಡ ತಗೊಳ್ಳಿ ಅಥವಾ ನೀವು ನಾನು ತಗೊಂಡಿರೋದ್ರು ಕೂಡ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಅವಳು ವಿಡಿಯೋ ಮಾಡಿ ಕಳಿಸಿಲ್ಲ, ಅವಳಿಗೆ ಇನ್ನೂ ರಿಸೀವ್ ಆಗಿಲ್ಲ ಅಂತ ಹೇಳಿದ್ಲು. ಸೊ ನೋಡಿ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. 8 ಪೀಸ್ ಬರುತ್ತೆ ಅವಳು ತೊಗೊಂಡಿರೋಂಥದ್ದು, 731. ಈಗ ನೀವು ನೋಡ್ತಾ ಇದ್ರಲ್ವಾ, ಸೊ ಇದು ಬಂದು ನಾನು ತೊಗೊಂಡಿರೋಂಥದ್ದು 5 ಪೀಸ್ ಬರುತ್ತೆ, ₹614. ಸೊ ಲಿಂಕ್ ಇರುತ್ತೆ, ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಸೊ ಇದಷ್ಟು ನಾನು ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ಗಳು ಅಥವಾ ಡಬ್ಬಿಗಳನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ನಿಮಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ. ನಿಮ್ಮ ಪ್ರೈಸ್ಗೆ ಅಥವಾ ನಿಮ್ಗೆ ಯಾವ್ದು ವರ್ತ್ ಅಂತ ಅನಿಸುತ್ತೆ, ಸೊ ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಯಾವ್ದು ನೀಡ್ ಇದೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಎಲ್ಲದೂ ಕೂಡ ಮೀಶೋದನ್ನೇ ತೊಗೊಂಡಿರೋಂಥದ್ದು. ಮತ್ತು ವೀಡಿಯೋದಲ್ಲಿ ನಾನು ಹೇಳಿದಾಗೆ ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಎರಡೂ ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ತುಂಬ ಜನ ಕೂಡ ಮ್ಯಾಮ್ ಲಿಂಕ್ ಕಳಿಸಿ ಅಂತಲೂ ಕೂಡ ಕಮೆಂಟ್ ಮಾಡ್ತಿರ್ತೀರಾ. ಸೊ ಕಮೆಂಟಲ್ಲಿ ಫಸ್ಟ್ ಕಮೆಂಟ್ ಪಿನ್ ಮಾಡಿರ್ತೀನಲ್ವಾ, ಸೊ ಅದು ನಾನು ಕೊಟ್ಟಿರೋಂಥ ಲಿಂಕ್ ನನ್ನ ಕಮೆಂಟ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, 2 ಕಡೆ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಮತ್ತೇನೋ ಡೌಟ್ ಇತ್ತು ಇವತ್ತಿನ ವೀಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.